ಎಂದೂ ಲೋಕಸಭೆಯ ಚುನಾವಣೆಯನ್ನು ಗೆದ್ದಿರಲಿಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್. ರಾಜ್ಯಸಭೆಯ ಮೂಲಕವೇ ಅವರು ಆಯ್ಕೆ ಆಗ್ತಾ ಇದ್ರು. ಸತತ 2 ಬಾರಿ ದೇಶದ ಪ್ರಧಾನಿಯಾಗಿರ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಒಮ್ಮೆಯೂ ಕೂಡ ಲೋಕಸಭಾ ಚುನಾವಣೆಯನ್ನು ಗೆದ್ದಿರಲಿಲ್ಲ. ಒಮ್ಮೆ ಏನೋ ದೆಹಲಿಯಿಂದ ಸ್ಪರ್ಧೆ ಮಾಡಿರ್ತಾರೆ, 22 ಸಾವಿರ ಅಂತರದಿಂದ ಏನೋ ಸೋತಿರ್ತಾರೆ ಅವರು. 1999ರಲ್ಲಿ ದಕ್ಷಿಣ ದೆಹಲಿಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. 30,000 ಮತಗಳ ಅಂತರದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೋತಿರ್ತಾರೆ. ಅದೇ ಅವರ ಕೊನೆಯ ಚುನಾವಣೆ. ಅದಾದ ಮೇಲೆ 1991ರಿಂದ 2019ರವರೆಗೂ ಸತತ 5 ಬಾರಿ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅಸ್ಸಾಂನಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಇದೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅದರ ಜೊತೆಗೇನೆ 2019ರಿಂದ ರಾಜಸ್ಥಾನದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದೆ ಕೊನೆ. ಅದಾದ ಮೇಲೆ ಅವರೆಲ್ಲೂ ಕೂಡ ರಾಜಕೀಯವಾಗಿ ಗುರುತಿಸಿಕೊಳ್ಳುವುದಿಲ್ಲ, ಮುನ್ನೆಲೆಗೆ ಬರುವುದಿಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಜೊತೆಗೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಗೌರ್ನಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಸಲಹೆಗಳನ್ನು ಕೂಡ ಇದೇ ಮನಮೋಹನ್ ಸಿಂಗ್ ಅವರು ಕೊಡ್ತಾ ಇದ್ರು. ಜೊತೆಗೆ ಒಬ್ಬ ರಾಜಕಾರಣಿ ಅಂದರೆ ವಾಕ್ಚಾತುರ್ಯ, ಟೀಕಿಸುವಂತಹ ಶಕ್ತಿ ಎಲ್ಲವೂ ಕೂಡ ಇರಬೇಕಾಗುತ್ತೆ. ಬಟ್ ಅದೆಲ್ಲದಕ್ಕೂ ಕೂಡ ತದ್ವಿರುದ್ಧವಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಈ ದೇಶದ ಒಬ್ಬ ದೊಡ್ಡ ಆಸ್ತಿ, ಈ ದೇಶಕ್ಕೆ ಆಸ್ತಿ. ನಮ್ಮ ರಾಷ್ಟ್ರದ ಹಿರಿಯ ನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥವ್ರನ್ನ 92ನೇ ವಯಸ್ಸಿನಲ್ಲಿ ಕಳ್ಕೊಂಡಿದ್ದಾರೆ. ಅಬ್ದುಲ್ ಕಲಾಂರವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ, ನನಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಜ್ಞ ಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವ್ರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂಥ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸ್ಬೋದು. ಒಬ್ಬ ಸರಳತೆ, ಒಂದು ದೊಡ್ಡ ಹೆಸರು, ಒಂದು ಮಾತು ಕೂಡ ಭಾಳ ಮೃದುವಾದಂಥ ಮಾತು, ಯಾವಾಗಲೂ ಕೂಡ ಗಾಂಭೀರ್ಯತೆ, ಪ್ರಾಮಾಣಿಕತೆ,